ಸ್ವೇಟ್ ನಿನ್ನ ಹತ್ರ ಇದೆ 5 ರೂಪಾಯಿ ನೋಟು ಪೊಟ್ಟಿಲು ಬೆಚ್ಚಿ ಕೂಟು ನನ್ ಮಗನೇ ನೀವು ಎಲ್ಲಿಂದ ಬಂದ್ಬಿಟ್ಟಿದ್ಯಾ ಇಲ್ಲಿ ಬಂದು ಚೆನ್ನಾಗಿ ಬದುಕೊಂಡು ಹೋಗಿ ಇಲ್ಲಿ ಮಣ್ಣಿನ ಮೈಂದರ್ನ ಲೂಟಿ ಮಾಡಕ್ ಹೋದ್ರೆ ನಿನ್ನನ್ನ ನಾವು ಕಲಿಸ್ತೀವಿ ತಿಹಾರ್ ಜೈಲಿಗೆ ಈ ಕಿತಾಪತಿ ಭೂಪತಿ ತಿರುಪತಿ ವೆಂಕಟಾಚಲಪತಿ ಕಿತಾಪತಿ ಬೇಡ ಮಾಡಿದ್ರೆ ಕಾನೂನಿದೆ ಸೇಟ್ ಅನ್ನ ಜೈಲಿಗೆ ಕಲಿಸ್ಬೇಕಾಗತ್ತೆ ಸೇಟು ಇರ್ಲಿ ಯಾವನೇ ಇರ್ಲಿ ಕಾನೂನು ಪ್ರಕಾರ ನಡ್ಕೋಬೇಕು ಕಾನೂನು ಉಲ್ಲಂಘನೆ ಮಾಡಿದ್ರೆ ಪೊಲೀಸ್ ಲಾಠಿ ಬರುತ್ತೆ ಲಾಕಪ್ ಬರುತ್ತೆ ಜೈಲಿಗೆ ಹೋಗ್ಬೇಕು ಒಂದ್ಸತಿ ಸೇಟು ಆತರ ಮಾಡಿದ್ರೆ ಒಂದ್ ಕೇಸ್ ಆಗುತ್ತೆ 4 ಸತಿ ಮಾಡಿದ್ರೆ ಅವನ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ಬೇಕು ಯಾರ್ಯಾರು ಮಾಡ್ತಾ ಇದ್ದಾರೆ ಫೈನಾನ್ಷಿಯಲ್ ರೌಡಿ ಶೀಟರ್ಸ್ 10 ಸತಿ ಮಾಡಿದ್ರೆ ಪೊಲೀಸರು ಎನ್ಕೌಂಟರ್ ಕೂಡ ಮಾಡ್ಬೇಕಾಗುತ್ತದೆ ಕಾನೂನು ನಿಮ್ಮ ಆಟೋವನ್ನ ಸೀಸ್ ಮಾಡುವ ಅಧಿಕಾರ ಪೊಲೀಸರಿಗೆ ಮಾತ್ರ ಇದೆ ಬೇರೆಯವ್ರಿಗೆ ಅಧಿಕಾರ ಇಲ್ಲ ಯಾವನಾಗ್ಲೂ ಮಧ್ಯ ರೋಡ್ ಅಲ್ಲಿ ಆಟೋ ನಿಲ್ಸಿದ್ರೆ ಅವನು ಕ್ರಿಮಿನಲ್ ಇವರು ಅಲ್ಲ ಎಲ್ಲಾರು ಆಟೋ ಚಾಲಕರು ಮೋಸ್ಟ್ಲಿ ಫ್ರೇಜರ್ ಟೌನ್ ಕುಕ್ ಟೌನು ಕಾಕ್ಸ್ ಟೌನು ಈಸ್ಟ್ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಈ ಕಡೆ ಎಲ್ಲ ಪಬ್ಲಿಕ್ ಸರ್ವಿಸ್ ಮಾಡೋರು ಆಟೋ ಮನೆಯವರಿಗೆ ಹೋಗುತ್ತೆ ಅರ್ಜೆಂಟ್ಗೆ ಆಸ್ಪತ್ರೆಗೆ ಹೋಗುತ್ತೆ ಹೆರಿಗೆ ಆದ್ರೆ ಹೆರಿಗೆಗೂ ಹೋಗುತ್ತೆ ಆಟೋ ಸರ್ವಿಸು ಗ್ರೇಟ್ ಸರ್ವಿಸು ಒಳ್ಳೆ ಸರ್ವಿಸ್ ಸರ್ಕಾರ ಇಂತ ಸರ್ವಿಸ್ ಕೊಡೋದಿಲ್ಲ ಇದನ್ನ ಬಡವರು ದುಡಿಯುವ ಜನರು ಮೋಸ್ಟ್ಲಿ ಬ್ಯಾಕ್ವರ್ಡ್ ಕ್ಲಾಸು ಅಲ್ಪಸಂಖ್ಯಾತರು ದಲಿತರು ಈ ಸರ್ವಿಸು ಈ ಸಮಾಜ ಸೇವೆಯನ್ನ ಸಮಾಜಕ್ಕೆ ಮಾಡ್ತಾ ಇದ್ದಾರೆ ಮತ್ತೆ ಇವರಿಗೆ ಫಂಡಿಂಗ್ ಮಾಡಿ ಸ್ವಂತ ಆಟೋ ಖರೀದಿ ಮಾಡಲು ಕಷ್ಟ ಇದೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಇದಕ್ಕೆ ಒದಗಿಸಿದ್ದಾರೆ ಬ್ಯಾಕ್ವರ್ಡ್ ಕಮಿಷನ್ ಅಲ್ಲಿ ಇದೆ ಮೈನಾರಿಟಿ ಕಮಿಷನ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ಸಫಾಯಿ ಕರ್ಮಚಾರಿ ಕಮಿಷನ್ ಅಲ್ಲಿ 106 ಕೋಟಿ ರೂಪಾಯಿ ದುಡ್ಡಿದೆ ನಿಮ್ಗೆ ಆಟೋ ಬೇಕಂದ್ರೆ ಸಬ್ಸಿಡಿ ಸಿಗುತ್ತೆ ಸಾಲ ಮನ್ನಾ ಆಗುತ್ತೆ ಇಂಟ್ರೆಸ್ಟ್ ಫ್ರೀ ಸಿಗುತ್ತೆ ಅಲ್ಲಿ ಆಟೋ ಡೀಲರ್ಸ್ ಆಟೋ ಸಂಘಟನೆಗಳು ಇದನ್ನ ಒಂದು ಕಮಿಟಿ ಮಾಡ್ಕೊಂಡು ಮ್ಯಾಕ್ಸಿಮಮ್ ಆಟೋ ಸಬ್ಸಿಡಿ ರೇಟ್ ಅಲ್ಲಿ ಇಂಟ್ರೆಸ್ಟ್ ಫ್ರೀಗೆ ಮಾಡಿಸ್ಬೇಕು ಅನ್ನೋದು ಒಂದು ವಿನಂತಿ ಎರಡನೇದು ನೀವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಈಗ ವಿಜಯ ಬ್ಯಾಂಕ್ ಎಲ್ಲ ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂಥ ಕಡೆ ನೀವು ಲೋನ್ ಮಾಡ್ಕೋಬಹುದು ಅದು ಬಿಟ್ರೆ ಖಾಸಗಿ ಬ್ಯಾಂಕ್ಗಳಿದೆ HDFC ಬ್ಯಾಂಕು ಎಸ್ ಬ್ಯಾಂಕು ವೈ ಬ್ಯಾಂಕು ಎಲ್ಲ ಡುಬಾಕೂರ್ ಬ್ಯಾಂಕ್ಗಳು ಅವರು ರೌಡಿಗಳನ್ನ ಇಟ್ಕೊಂಡು ಫಂಡ್ ಮಾಡ್ಬಿಡ್ತಾರೆ ರೌಡಿಗಳನ್ನ ಇಟ್ಕೊಂಡು ರಿಕವರಿ ಮಾಡ್ತಾರೆ ರೌಡಿಗಳಿಗೆ ಅಧಿಕಾರ ಇಲ್ಲ ಅವ್ರು ಪೊಲೀಸ್ನವ್ರಿಲ್ಲ ಅದು ರಾಂಗ್ ಫುಲ್ ರೆಸ್ಟೋರೆಂಟ್ ರಾಂಗ್ ಫುಲ್ ಕನ್ಫೈನ್ಮೆಂಟ್ ಟ್ರಸ್ ಪಾಸು ಕಿತ್ಕೊಂಡು ಹೋದ್ರೆ ಇದು ಕಳ್ಳತನ ಇದೆಲ್ಲ ಕೇಸ್ಗಳಿದೆ ಅವ್ರಿಗೆ ಅಧಿಕಾರ ಇಲ್ಲ ಕಾನೂನು ಏನ್ ಹೇಳುತ್ತೆ ನಾನ್ ಸಾಲ ತಗೊಂಡಿದೀನಿ ಸಾಲ ಕಟ್ಟಿಲ್ಲ ಅಂದೆ ಇಟ್ಕೊಳ್ಳೋಣ EMI ಕಟ್ಟಿಲ್ಲ ಅಂದೆ ಇಟ್ಕೊಳ್ಳೋಣ ಕಾನೂನನ್ನ ಕೈಯಲ್ಲಿ ತಗೊಳಕ್ ಅವನಿಗೆ ಅಧಿಕಾರ ಇಲ್ಲ ಪೊಲೀಸ್ ಅವನ ಹತ್ರ ಹೋಗಿನೂ ದೂರು ಕೊಡಕ್ ಆಗೋದಿಲ್ಲ ಅವನು ರಿಕವರಿಗೆ ಹೋಗ್ಬೇಕು DRT ಇದೆ ಬ್ಯಾಂಕ್ ಇದೆ ಕಾನೂನು ಪ್ರಕಾರ ನ್ಯಾಯಾಧೀಶರು ಆದೇಶ ಪಡೆದು ಪೊಲೀಸರು ಬಂದು ಸೀಸ್ ಮಾಡ್ಬೋದು ಯಾವ ಪರಿಸ್ಥಿತಿನಲ್ಲಿನೋ ರೌಡಿಗಳು ಕೇಡಿಗಳು ರೌಡಿ ಶೀಟರ್ಸ್ ಈ ಫೈನಾನ್ಸರ್ ಹೆಂಚ್ಮೆನ್ ಗ್ಯಾಂಗ್ಸ್ಟರ್ಗಳು ಗಾಡಿಗಳನ್ನ ಸೀಸ್ ಮಾಡುವ ಅಧಿಕಾರ ಕಾನೂನಲ್ಲಿ ಇಲ್ಲ ಈಗ ಸ್ಟೇಟ್ ಅವರಿಗೆ ಏನ್ ಹೇಳಕ್ಕೆ ಸೇಟ್ ಉಲ್ಲಂಘನೆ ಮಾಡಿ ಯಾರು ನಡೆಯಂಗಿಲ್ಲ ಈ ಸೇಟ್ಗಳು ಮಾಡಿರೋದು ಬಂದು ರೌಡಿಸಮ್ ಲೋಫರಿಸಮ್ ಸ್ಟ್ರೀಟಿಸಮ್ ಗೂಂಡಾಯಿಸಮ್ ಸೇಟ್ಗಳು ಮಾಫಿಯಾ ಇದೆಲ್ಲ ಇಲ್ಲಿ ನಡೆಯೋದಿಲ್ಲ ಕಾನೂನು ಅದಕ್ಕೆ ನಾನು ಹೇಳಿದೆ ಎಷ್ಟು ಸೇಟ್ಗಳು ಫೈನಾನ್ಸ್ ಮಾಡಿದ್ದಾರೆ ಅವ್ರ ಮೇಲೆ ಈಗ ನೀವು ಒಂದು ದೂರು ಕೊಡ್ಬೇಕು ಈಗ ಮುಜೀಬ್ ತಗೊಂಡಿದ್ದಾನೆ ಹಾಸನ್ ತಗೊಂಡಿದ್ದಾನೆ ಮೊಹಮ್ಮದ್ ತಗೊಂಡಿದ್ದಾನೆ ಕುಟ್ಸ್ವಾಮಿ ತಗೊಂಡಿದ್ದಾನೆ ಇಷ್ಟು ಕಟ್ಟಿದ್ದಾರೆ ಇಷ್ಟು ಲೋನು ಇದ್ರ ಇಂಥ ಜಾಗದಲ್ಲಿ ಸೀಸ್ ಮಾಡ್ಕೊಂಡಿದ್ದಾರೆ ಈ ಆಟೋವನ್ನ ಮಾರಿದ್ದಾರೆ ಅವ್ರ ಕಡೆ ಇದೆ ಅಂದು ಡೀಟೇಲ್ ಆಗಿ ರಿಪೋರ್ಟ್ ಬರೆದು ನೀವು ಒಂದು ಜಾಯಿಂಟ್ ಕಂಪ್ಲೇಂಟ್ ಆ ಪೊಲೀಸ್ ಸ್ಟೇಷನ್ಗೆ ಕೊಡಿ ಆ ಪೊಲೀಸ್ ಸ್ಟೇಷನ್ ಅವರು ಇನ್ಸ್ಪೆಕ್ಟ್ರು ಅಲ್ಲಿ ಟೆಚಪ್ ಗಿಚ್ಚಪ್ ಗ್ಯಾಂಗ್ ಅಪ್ ಮಾಡ್ಕೊಂಡಿದ್ರೆ ACP ಕೊಡಿ DCP ಕೊಡಿ ಅಂತ ಹೇಳಿದೀನಿ ಒಂದ್ ದಿವಸ ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡು ಕಮಿಷನರ್ ಆಫ್ ಪೊಲೀಸ್ಗೆ ಹೋಗೋಣ ನಾನು ಕೂಡ ಬರ್ತೀನಿ ಈ ತರ ಅನ್ಯಾಯಗಳು ನಡೀತಾ ಇದೆ ಎಂದು ಕಮಿಷನರ್ಗೆ ಹೇಳೋಣ RTO ಕೂಡ ಇದ್ರ ಬಗ್ಗೆ ವಿಚಾರ ತಿಳಿಸೋಣ ಅಂತ ಕೂಡ ನಾನು ಹೇಳಿದೀನಿ ಇದೆಲ್ಲ ಕೂಡ ಮಾಡಿ
ಎರಡು ದಾರಿ ಇದೆ ನಿಮ್ಗೆ. ಒಂದು ಹೈಕೋರ್ಟ್ ಅಲ್ಲಿ PIL ಹಾಕೋದು, ಇನ್ನೊಂದು ಸ್ಟ್ರೈಕ್ ಮಾಡ್ಬೇಕು, ಮುಷ್ಕರ ಮಾಡ್ಬೇಕು. ಚಲೋ ಕಮಿಷನರ್ ಆಫೀಸ್ ಅಂದು ಆಟೋ ಓಡಿಸ್ಕೊಂಡು 1,000 ಜನ ಹೋಗ್ಬೇಕು, ಕೂಗಾಡ್ಬೇಕು. ಬೀದಿ ಹೋರಾಟ ಕೈಗೆ ಬರುತ್ತೆ, ಕೋರ್ಟ್ ಹೋರಾಟ ಡಿಲೇ ಆಗುತ್ತೆ. ನ್ಯಾಯಾಧೀಶರು ಕೋರ್ಟ್ ಅಲ್ಲಿ ಎಲ್ಲ ಆಗುತ್ತೆ ಅಂದ್ರೆ ತಪ್ಪಾಗುತ್ತೆ. ಅದಕ್ಕೆ ಸಂಘಟನೆ ಬೇಕು. ಸಂಘಟನೆ ಅಂದ್ರೆ ಏನು? ಈ ಸೇಟುಗಳು, ಕೇಡಿ, ಲೋಫರ್ಗಳು ಆಟೋ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ದುಡ್ದು ಸಂಪಾದನೆ ಮಾಡಕ್ಕೆ ಆಟೋ ಕೊಟ್ಟಿಲ್ಲ. ಅದರಿಂದ ಹೊಟ್ಟೆಪಾಡಾದ್ರೆ ಏನಾಗುತ್ತೆ? ಕೋಪ ಬರುತ್ತೆ. ಕೋಪ ಬಂದ್ರೆ ಏನಾಗುತ್ತೆ? ಸಂಘಟನೆ ಆಗುತ್ತೆ. ಸಂಘಟನೆ ಆದ್ರೆ ಏನಾಗುತ್ತೆ? ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದ್ರೆ ಏನಾಗುತ್ತೆ? ಹೋರಾಟ ಆಗುತ್ತೆ. घोड़ा है मैदान में, आओ मैदान से, चलो कमिश्नर ऑफिस, चलो RTO ऑफिस, लड़ाई करो, फाइट करो, हम एक है, आवाज दो, पूरी करो. ये हमारा कानून है. कानून सेठ का कानून नहीं है. सेठ दा ಅವನ ಅಪ್ಪಂದ ಕಾನೂನು ಅಂತೆ. ಕಾನೂನು ಸೇಠ್ ಅವರನ್ನ ಅಪ್ಪಂದ. ಅವನೇನ್ ಕಾನೂನು ತಲೆನಲ್ಲಿ ಇಟ್ಕೊಂಡು ರಾಜಸ್ಥಾನದಿಂದ ಇಲ್ಲಿ ಬಂದ್ಬಿಟ್ಟಿದಾನ. ಇಲ್ಲಿ ಬಂದು ಅಲ್ಕಾನ್ ನನ್ನ ಮಕ್ಕಳು ದುಡ್ಡು ವಸೂಲು ಮಾಡ್ಕೊಂಡು ಮೋಸ ಮಾಡ್ಕೊಂಡು ತಿಂತಾ ಇದಾರೆ. ಚೊಪ್ಲಿ ತಗೊಂಡು ಹೊಡಿಬೇಕಾಗುತ್ತೆ ಅಂತ ಕೂಡ ಹೇಳ್ತೀನಿ. ಇದನ್ನ ಪಬ್ಲಿಷ್ ಮಾಡಿ, ಸೇಟ್ಗಳನ್ನ ಬಾಲನ್ ಲಾಯರ್ ಹೇಳಿದ್ರು. ಇಲ್ಲಿ ಎಲ್ಲಾಗ್ಲೂ ಗಲೀಜಿದ್ರೆ ಕಕ್ಕಸ್ ತಗೊಂಡು ಹೋಗಿ ಅವ್ನ ಸೇಟ್ ತಲೆ ಮೇಲೆ ಹಾಕ್ಬಿಡಿ. ನೀವು ಹಾಕಿದ್ರಿ ಅಂದ್ರೆ ನಾನು ಹಾಕಿದ್ದೀನಿ. ಮುನ್ಸಿಪಲ್ ಕಮಿಷನರ್ ತಲೆ ಮೇಲೆನೆ ಹಾಕ್ಬಿಟ್ಟು ಏನು ಮಾಡಕ್ ಆಗೋದಿಲ್ಲ. ಏನಾಗುತ್ತೆ? ಬಾಮ ಹಾಕ್ತಿವಿ, ಕಕ್ಕಸ್ ಹಾಕ್ತಿವಿ, ಅವ್ನ್ ಮಾನ ಮರ್ಯಾದೆ ತೆಗಿರಿ. ಇದು ಒಂದು ಹೋರಾಟ ಇದು ಅಷ್ಟೇ. ಅದನ್ನೆಲ್ಲ ಮಾಡಿ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಐಟಮ್ ಕೋರ್ಟ್ಗೆ ಹೋಗೋಣ, PIL ಫೈಲ್ ಮಾಡೋಣ. ಕಾನೂನು ಪ್ರಕಾರ ಮನಿ ಲೆಂಡರ್ಸ್ ಆಕ್ಟ್ ಪ್ರಕಾರ ನೋಂದಣಿ ಆಗಿರ್ಬೇಕು. ನೋಂದಣಿ ಇದ್ರೆ ಅವನು ರಿಟರ್ನ್ಸ್ ಅಲ್ಲಿ ತೋರಿಸ್ಬೇಕು. ಅವನ ಹತ್ರ ಲೆಡ್ಜರ್ ಇರ್ಬೇಕು. ನೋಂದಣಿ ಇಲ್ದೆ, ರಿಜಿಸ್ಟ್ರೇಷನ್ ಇಲ್ದೆ ಅವನು ಬಡ್ಡಿ ವ್ಯಾಪಾರ ಮಾಡಿ ಕಂಪ್ಲೇಂಟ್ ಕೊಡಿ, ಪೊಲೀಸರು ಅವನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಪೊಲೀಸರು ಕಳಿಸಿಲ್ಲ ಅಂದ್ರೆ ಕಮಿಷನರ್ಗೆ